ಪ್ರಸನ್ನ ಗುಂಡಾಂಜನೇಯ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಚೆನ್ನೈನಹಳ್ಳಿ ಮತ್ತು ಜಟ್ಟಿಪಾಳ್ಯ ಪುಟ್ಟಯ್ಯನಪಾಳ್ಯ ವಾರ್ಡ್ ಮೆಂಬರು. ಆದರೂ ರಾಜಕೀಯ ಏನಕ್ಕೂ ಬೆಳೆಸ್ಬಾರ್ದು. ರಾಜಕೀಯ ಎಲ್ಲಿ ಇರಲ್ವೋ ಅಲ್ಲಿ ದೇವಸ್ಥಾನ ಭಕ್ತಾದಿಗಳು ಪೂಜೆ ಮಾಡ್ಕೊಂಡು ಪೂಜೆ ಚೆನ್ನಾಗಿ ನಡೀತೈತೆ. ಇಲ್ಲೇನಪ್ಪ ಒಂದು ಸತ್ಯ ಅಂದರೆ, ಇದು 2ನೇ ವರ್ಷದಲ್ಲಿ ಇಲ್ಲೊಂದು ಜೇನು ಕಟ್ಟಿತ್ತು. ಅಡುಗೆ ಮಾಡ್ತಾ ಇದ್ದೀವಿ, ಜೇನು ಎದ್ಬಿಡ್ತು, ಎಲ್ಲ ಹೋಗಿ ಆ ಕಡೆ ಕುಂತವ್ರೆ. ಇಲ್ಲಿ ಈ ಲಕ್ಷ್ಮಣಯ್ಯ ಅಧ್ಯಕ್ಷರು ಅವ್ರ ಮಗಂಗೂ ಜೇನು ಕಚ್ಬಿಟ್ಟಿತ್ತು. ಇಲ್ಲೇ ಏನು ಹೇಳೋಕ್ಕಾಗಲಿಲ್ಲ. ಕೊನೆಗೆ ರೋಡಲ್ಲಿ ಹೋಗ್ತಾ ಲಕ್ಷ್ಮಣಯ್ಯ ಒಂದು ಸವಾಲು ಹಾಕಿದ್ರು, ನನ್ನ ಮಗ ಇವತ್ತೇನಾನ ಹೆಚ್ಚು ಕಮ್ಮಿ ಆದರೆ ನಿನ್ಗೆ ಊದ್ಗಡ್ಡಿ ಹೆಚ್ಚಲ್ಲ ಅಂತ ಆ ಪೆಟ್ರೋಲ್ ಬಂಕ್ ನೇರದಲ್ಲಿ ಹೇಳಿದ್ರು ಆ ಮಾತು. ಇನ್ನೇನು ಅನಗನಟ್ಟಿ ದಾಟ್ತಿದ್ದಂಗೆ ಕಣ್ಬಿಟ್ಟ. ಹಂಗಾಗಿ ಅವತ್ತಿನ ದಿವಸ ನಾವು ಈ ದೇವಸ್ಥಾನದ್ದು ಸತ್ಯ ನಾವೇನು ಅಂತ ನಾವು ರಿಯಲ್ಲಾಗಿ ನೋಡ್ದೋ. ನಾವು ಅದಕ್ಕೋಸ್ಕರ ಹೇಳ್ತೀವಿ ಎಲ್ಲ ಭಕ್ತಾದಿಗಳಿಗೂ ಆ ಗುಂಡಾಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಇವಾಗ ಇಬ್ಬರು ಮಾತಾಡಿದ್ದಾರೆ, ನಾವು ತಿರ್ಗಾ ಪದೇ ಪದೇ ಏನು ಮಾತಾಡೋದು ಬೇಡ. ದೇವರಲ್ಲಿ ಶಕ್ತಿ ಐತೆ. ಎಲ್ಲ ಭಕ್ತಾದಿಗಳು ಬಂದು ಸ್ವೀಕರಿಸಿ ಜಾತ್ರೆ ದಿವಸ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ತಮ್ಮಲ್ಲಿ. ಪ್ರಸನ್ನ ಗುಂಡಾಂಜನೇಯ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಚೆನ್ನೈನಹಳ್ಳಿ ಮತ್ತು ಜಟ್ಟಿಪಾಳ್ಯ ಪುಟ್ಟಯ್ಯನಪಾಳ್ಯ ವಾರ್ಡ್ ಮೆಂಬರು. ಆದರೂ ರಾಜಕೀಯ ಏನಕ್ಕೂ ಬೆಳೆಸ್ಬಾರ್ದು. ರಾಜಕೀಯ ಎಲ್ಲಿ ಇರಲ್ವೋ ಅಲ್ಲಿ ದೇವಸ್ಥಾನ ಭಕ್ತಾದಿಗಳು ಪೂಜೆ ಮಾಡ್ಕೊಂಡು ಪೂಜೆ ಚೆನ್ನಾಗಿ ನಡೀತೈತೆ. ಇಲ್ಲೇನಪ್ಪ ಒಂದು ಸತ್ಯ ಅಂದರೆ, ಇದು 2ನೇ ವರ್ಷದಲ್ಲಿ ಇಲ್ಲೊಂದು ಜೇನು ಕಟ್ಟಿತ್ತು. ಅಡುಗೆ ಮಾಡ್ತಾ ಇದ್ದೀವಿ, ಜೇನು ಎದ್ಬಿಡ್ತು, ಎಲ್ಲ ಹೋಗಿ ಆ ಕಡೆ ಕುಂತವ್ರೆ. ಇಲ್ಲಿ ಈ ಲಕ್ಷ್ಮಣಯ್ಯ ಅಧ್ಯಕ್ಷರು ಅವ್ರ ಮಗಂಗೂ ಜೇನು ಕಚ್ಬಿಟ್ಟಿತ್ತು. ಇಲ್ಲೇ ಏನು ಹೇಳೋಕ್ಕಾಗಲಿಲ್ಲ. ಕೊನೆಗೆ ರೋಡಲ್ಲಿ ಹೋಗ್ತಾ ಲಕ್ಷ್ಮಣಯ್ಯ ಒಂದು ಸವಾಲು ಹಾಕಿದ್ರು, ನನ್ನ ಮಗ ಇವತ್ತೇನಾನ ಹೆಚ್ಚು ಕಮ್ಮಿ ಆದರೆ ನಿನ್ಗೆ ಊದ್ಗಡ್ಡಿ ಹೆಚ್ಚಲ್ಲ ಅಂತ ಆ ಪೆಟ್ರೋಲ್ ಬಂಕ್ ನೇರದಲ್ಲಿ ಹೇಳಿದ್ರು ಆ ಮಾತು. ಇನ್ನೇನು ಅನಗನಟ್ಟಿ ದಾಟ್ತಿದ್ದಂಗೆ ಕಣ್ಬಿಟ್ಟ. ಹಂಗಾಗಿ ಅವತ್ತಿನ ದಿವಸ ನಾವು ಈ ದೇವಸ್ಥಾನದ್ದು ಸತ್ಯ ನಾವೇನು ಅಂತ ನಾವು ರಿಯಲ್ಲಾಗಿ ನೋಡ್ದೋ. ನಾವು ಅದಕ್ಕೋಸ್ಕರ ಹೇಳ್ತೀವಿ ಎಲ್ಲ ಭಕ್ತಾದಿಗಳಿಗೂ ಆ ಗುಂಡಾಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಇವಾಗ ಇಬ್ಬರು ಮಾತಾಡಿದ್ದಾರೆ, ನಾವು ತಿರ್ಗಾ ಪದೇ ಪದೇ ಏನು ಮಾತಾಡೋದು ಬೇಡ. ದೇವರಲ್ಲಿ ಶಕ್ತಿ ಐತೆ. ಎಲ್ಲ ಭಕ್ತಾದಿಗಳು ಬಂದು ಸ್ವೀಕರಿಸಿ ಜಾತ್ರೆ ದಿವಸ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ತಮ್ಮಲ್ಲಿ.